Hi, dear students. We, the teachers of Sri Sai Baba International School, Batiganahಳ್ಳಿ are going to start online classes from now onwards. Our is spending the days for past 4 months. Holidays was there. Some of you enjoyed this, and some of you even feeling a little bit bored also for being always locked down inside your home. Hmm? Okay, anyway, thinking about your future, your education, your academics, we, the teachers, have decided for this online platform. I think this is a really not simple task. Continuing our online classes in such an effective way, this is not a simple task. I think this is going to happen mainly because of the spirit of the teachers, the effort of the management, and the support of our parents. Don't mind, I'm not even neglecting your role. Your role is also very important. You try to keep the same enthusiasm toward this journey. Okay? And now you might be surprising that who is this new teacher? We have not seen him. We have not even heard his voice also. Who might be this new teacher? Okay. I want to join with all your teachers. I want to be part of this institution. Shall I join? Okay, I will join. ನನ್ನ ಹೆಸರು ಶಿವರಾಜ್ ಅಂತೇಳಿ KR ನಗರದಲ್ಲಿ ಒಬ್ಬ ಹೈಸ್ಕೂಲ್ ಟೀಚರ್ ವರ್ಕ್ ಮಾಡ್ತಾ ಇದ್ದೀನಿ. ನೋಡ್ಲಿಕ್ಕೆ ಹೈಸ್ಕೂಲ್ ಹುಡುಗ ಇದ್ದಂಗಿದ್ದಾನೆ, ಹೈಸ್ಕೂಲ್ ಟೀಚರ್ ಅಂತ ಅನ್ಸುತ್ತೆ. ಎನಿವೆ, ಐ ಆಮ್ ಆನ್ ಹೈಸ್ಕೂಲ್ ಟೀಚರ್. ಇಂದಿಂದ ನಿಮಗೆ ಇ ವಿ ಎಸ್ ಸಬ್ಜೆಕ್ಟ್ ಏನಿದೆ ಅದನ್ನು, ಹಾಗೆ ಇಂಗ್ಲೀಷ್ ಗ್ರಾಮರ್, ಸ್ಪೋಕನ್ ಇಂಗ್ಲೀಷ್ ಇವನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತೀನಿ ವಿತ್ ಸಪೋರ್ಟ್ ಟೀಚರ್ಸ್ ಜೊತೆನಲ್ಲಿ ಇದ್ದು ನನ್ನ ಕೈಲಿಂದ ಎಷ್ಟೆಷ್ಟಾಗುತ್ತೆ ಅಷ್ಟನ್ನ ಕ್ಲಾಸ್ಗಳನ್ನ ಹ್ಯಾಂಡಲ್ ಮಾಡ್ಕೊಡ್ತಾ ಇರ್ತೀನಿ. ಓಕೆನಾ? ಸೊ ಶಲ್ ವಿ ಸ್ಟಾರ್ಟ್ ಅವರ್ ಜರ್ನಿ? ಇವತ್ತಿಂದ ಸ್ಟಾರ್ಟ್ ಮಾಡೋಣ. ಓಕೆ, ದ ಫಸ್ಟ್ ಲೆಸನ್. ಡೂ ಯು ನೋ ವಾಟ್ ಈಸ್ ದಟ್ ಫಸ್ಟ್ ಲೆಸನ್ in your EVS? You don't know, don't worry. I think textbooks are provided for you, and notes also you can keep beside you whenever we start online classes. ನಾನು ಫಸ್ಟ್ ಮಕ್ಕಳು ಯಾವ್ಯಾವ ರೇಂಜಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಎಷ್ಟು ಜನ ಮಕ್ಕಳು ಯಾವ್ಯಾವ ಅವರ ಸ್ಪೋಕನ್ ಇಂಗ್ಲೀಷ್ ಮಾತಾಡೋದ್ರಲ್ಲಿ, ಇಂಗ್ಲೀಷ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಾವ್ಯಾವ ರೇಂಜಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಫಸ್ಟ್ ಟೈಮ್ ನಾನು ಸ್ವಲ್ಪ ಕನ್ನಡದಲ್ಲೇ ಈ ಕ್ಲಾಸ್ನ ಕ್ಯಾರಿ ಮಾಡ್ತೀನಿ. ಬಟ್ ಹೋಗ್ತಾ ಕ್ಲಾಸ್ ಕಂಪ್ಲೀಟ್ ಇಂಗ್ಲೀಷಲ್ಲೇ ಇರುತ್ತೆ. ಓಕೆ, ಕನ್ನಡ ನಾಟ್ ಇವನ್ ಸಿಂಗಲ್ ವರ್ಡ್. ಎನಿವೆ, ದ ಫಸ್ಟ್ ಲೆಸನ್ ಅದನ್ನ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ವಿಡಿಯೋ ತೋರಿಸ್ತೀನಿ. ಓಕೆ, ಒಂದು ಸಾಂಗ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಆ ಸಾಂಗ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ಯಾಕಂತಂದ್ರೆ ನಿಮ್ಮ ಫಸ್ಟ್ ಲೆಸನ್ ಏನಿದೆ ಅದು ಕಂಪ್ಲೀಟ್ ಈ ಸಾಂಗ್ ಮೇಲೆನೇ ಇದೆ. ಅದಕ್ಕೋಸ್ಕರ ಈ ಸಾಂಗ್ನ ನಾನು ಪ್ಲೇ ಮಾಡುವಾಗ ನನ್ನ ಮುಖ ನೋಡಬಾರ್ದು, ಆ ಸಾಂಗ್ನ ನೋಡ್ಬೇಕು. ಆಯ್ತಾ? Shall I start? Yes, let's start. दरवाजे से दुनिया के राज खुलते हैं, कोई आगे चलता है, हम पीछे चलते हैं। दीवारों पे किस्मत अपनी लिखी जाती है, इससे हमको जीने की वजह मिलती जाती है। रोके से न रुके हम, मर्जी से चले हम, बादल सा गरजे हम, सावन सा बरसे हम, सूरज सा चमके हम, स्कूल चले हम, स्कूल चले हम, ओ स्कूल चले हम. ಓಕೆ, ಸ್ಕೂಲ್ ಚಲೇ ಹಮ್. ನೆಕ್ಸ್ಟ್ ನಮ್ಮ ಚಾನಲ್ನಲ್ಲಿ ಯಾವುದಾದ್ರು ಪ್ರೋಗ್ರಾಮ್ ಬೇಕಾ?
ಸಾಂಗಿಗೆ ಡ್ಯಾನ್ಸ್ ಮಾಡ್ಬೋದು ನೀವು. ಈ ಸಾಂಗ್ನಲ್ಲಿ ನೀವೇನು ನೋಡಿದ್ರಿ, ಏನು ಅರ್ಥ ಆಯ್ತು, ಏನು ಮೆಸೇಜ್ ಇದೆ ಇದರಲ್ಲಿ, ಯಾವ ಥೀಮ್ ಇದೆ ಇದರಲ್ಲಿ? ಓಕೆ, ಈ ಸಾಂಗ್ನಲ್ಲಿ ಮಕ್ಕಳು ಡಿಫ್ರೆಂಟ್ ಪ್ಲೇಸಸ್ ಇಂದ ಬರ್ತಾರೆ ಶಾಲೆಗೆ. ಕೆಲವೊಮ್ಮೆ ಬೆಟ್ಟಗಳ ಕಡೆಯಿಂದ ಬರ್ತಾರೆ, ಫಾರೆಸ್ಟ್ ಕಡೆಯಿಂದ ಬರ್ತಾರೆ, ಹಿಮ ಬೀಳುವಂತ ಪರ್ವತ ಪ್ರದೇಶದಿಂದ ಬರ್ತಾರೆ. ಅದರ ಇಷ್ಟೆಷ್ಟೋ ಕಷ್ಟಗಳೆಲ್ಲ ಇರುತ್ತೆ. ಆ ಯಾವುದೇ ಕಷ್ಟಗಳು ಕೂಡ ಅವ್ರನ್ನ ತಡೆಯೋದಿಲ್ಲ ಶಾಲೆಗೆ ಹೋಗೋದ್ರಿಂದ. ಎಷ್ಟೇ ಅಡೆತಡೆ ಇದ್ರೂ ಕೂಡ ಅವ್ರು ಶಾಲೆಗೆ ಹೋಗ್ತೀವಿ ಅಂತ ಓಡ್ಬರ್ತಾರೆ. ಓಕೆ, ದಿಸ್ ಇಸ್ ದ ಥೀಮ್ ಅಂಡ್ ಯುವರ್ ಫಸ್ಟ್ ಲೆಸನ್ ಇನ್ ಯುವರ್ EVS ಆಲ್ಸೋ, ಗೋಯಿಂಗ್ ಟು ಸ್ಕೂಲ್. ಲೆಟ್ಸ್ ಸಿ ದಟ್ ಫಸ್ಟ್ ಲೆಸನ್. ಯಾವ್ಯಾವ ರೂಪದಲ್ಲಿ ಶಾಲೆಗೆ ಯಾವ್ಯಾವ ರೀತಿ ಕಷ್ಟಪಟ್ಟು ಮಕ್ಕಳು ಶಾಲೆಗೆ ಬರ್ತಾರೆ. ಓಕೆ, ಯಸ್. Going to school. So this is the first lesson for you. Yes, the words are dancing. They are so much happy to look at you. ನಿಮ್ಮ ನೋಡ್ಲಿಕ್ಕೆ ಫಸ್ಟ್ ಟೈಮ್ ನೀವು ಕ್ಲಾಸಿಗೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿಬಿಟ್ಟಿದ್ರಲ್ಲ, ಅದಕ್ಕೆ ವರ್ಡ್ಸ್ಗಳು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್, ಎಸ್ ಡಿಯರ್ ಸ್ಟೂಡೆಂಟ್ಸ್, ವಾಟ್ ಐ ವಿಲ್ ಡೂ, ನಾನೇನು ಮಾಡ್ತೀನಿ ಅಂತಂದ್ರೆ, ಒಂದ್ ಕಡೆ ಸೈಡ್ನಲ್ಲಿ ನೋಡಿ, ಈ ಕಡೆ ಸೈಡ್ನಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಒಂದು ಪಿಕ್ಚರ್ಸ್, ಹಾಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ಹಾಗೆ ಈ ಕಡೆ ಸೈಡ್ನಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಅಡಿಷನಲ್ ಇನ್ಫಾರ್ಮೇಶನ್ ಏನಾದ್ರು ಇದ್ರೆ ಅದನ್ನ ಕೊಟ್ಟಿರ್ತೀನಿ. ಹಾಗೆ ನಾನು ಈ ಕಡೆ ಬರ್ತಾರೆ. ಓಕೆ, ಎಸ್, ಐ ವಿಲ್ ರೀಡ್ ಔಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಿರುತ್ತೆ ಅದನ್ನ ಹೇಳ್ತೀನಿ. ಹಾಗೆ ಆಕ್ಟಿವಿಟೀಸ್ಗಳ ಸಂಬಂಧ ಏನೇನು ಆಕ್ಟಿವಿಟೀಸ್ಗಳಿರುತ್ತೆ ಅದನ್ನ ಹೇಳ್ತೀನಿ. ಓಕೆನಾ? ಫಸ್ಟ್ ಒನ್, ಬ್ಯಾಂಬೂ ಬ್ರಿಡ್ಜ್. ಕೆಲವರು ಮಕ್ಕಳು ಬರ್ತಾರಂತೆ, ಎಲ್ಲಿಂದ ಅಂದ್ರೆ ಬ್ಯಾಂಬೂ ಬ್ರಿಡ್ಜ್ ಮೇಲೆ ಬರ್ತಾರೆ ನೋಡಿ. ಈ ರೀತಿ ಎಷ್ಟು ಕಷ್ಟ ಇದೆ ಅಲ್ಲ, so difficult really. They have to walk on it very carefully. If little bit of slip, they will fall down. Okay? Yes, see, this kind of things will happen in Assam. ಅಸ್ಸಾಂ ನಲ್ಲಿ ಇರುವಂತ ಮಕ್ಕಳು ಈ ರೀತಿ ಕಷ್ಟಗಳನ್ನ ಫೇಸ್ ಮಾಡ್ಕೊಂಡು ಬರ್ತಾರೆ ಶಾಲೆಗೆ. ಅಸ್ಸಾಂ ಇಲ್ಲಿದೆ ಫಸ್ಟ್ ಹಾಗಾದ್ರೆ, ನಾವು ಇಂಡಿಯಾ ಮ್ಯಾಪ್ ನೋಡಿ, ಇದು ಇಂಡಿಯಾ ಮ್ಯಾಪ್ ಅಂದ್ರೆ ದಿಸ್ ಸ್ಟೇಟ್, ದಿಸ್ ಇಸ್ ದ ಸ್ಟೇಟ್ ಆಫ್ ಅಸ್ಸಾಂ. ಇಲ್ಲಿರುವಂತದ್ದು ಅಸ್ಸಾಂ ಸ್ಟೇಟ್. ಎಸ್, ವಾಟ್ ದೀಸ್ ಚಿಲ್ಡ್ರನ್ ಆರ್ ಸೇಯಿಂಗ್, ಆ ಮಕ್ಕಳುಗಳು ಏನಂತ ಹೇಳ್ತಾ ಇದ್ದಾರೆ, ಲೆಟ್ಸ್ ಲುಕ್ ಇಂಟು ದಟ್. ಇಟ್ ರೈನ್ಸ್ ಸೋ ಮಚ್ ವೇರ್ ವಿ ಲೀವ್. ನಾವಿರುವಂತ ಅಸ್ಸಾಂನಲ್ಲಿ ತುಂಬಾ ಮಳೆ ಆಗುತ್ತೆ. Sometimes after the rain there is knee high water everywhere. Since there is heavy rain here, ಇಲ್ಲಿ ತುಂಬಾ ಹೆವಿ ರೈನ್ ಆಗೋದ್ರಿಂದ ಕೆಲವೊಮ್ಮೆ ಅವ್ರ ಮನೆಗಳಿಗೆ ನೀರು ತುಂಬಿಬಿಡುತ್ತೆ, ಶಾಲೆಗಳಿಗೆ ನೀರು ನುಗ್ಗುತ್ತೆ, ಅವ್ರು ನಡ್ಕೊಂಡ್ ಬರೋ ದಾರಿನಲ್ಲಿ ನೀರು ತುಂಬಿರುತ್ತೆ. ಎಲ್ಲಿವರೆಗೆ ಅಂದ್ರೆ ಅಪ್ ಟು ನೀ ಅಂತಂದ್ರೆ ಮಂಡಿ ಅಂತ ಕರಿತೀವಲ್ವ, ಅದು ಅಲ್ಲಿವರೆಗೂ ಕೂಡ ನೀರು ತುಂಬ್ಕೊಂಡ್ಬಿಡುತ್ತೆ. ಬಟ್ ದಟ್ ಡಸ್ ನಾಟ್ ಸ್ಟಾಪ್ ಅಸ್ ಫ್ರಮ್ ಗೆಟಿಂಗ್ ಟು ಸ್ಕೂಲ್. ಆದ್ರೆ ಇದು ನಮ್ಮನ್ನ ಸ್ಟಾಪ್ ಮಾಡಲ್ಲ, ಶಾಲೆಗೆ ಹೋಗೋದನ್ನ ಈ ಪ್ರಾಬ್ಲಮ್ ಬಂದು ನಮ್ಮನ್ನೇ ತಡೆಯಕ್ಕಾಗಲ್ಲ. ವಿಲ್ ಗೋ ಟು ಸ್ಕೂಲ್, ಆ ರೀತಿ ಹೇಳ್ತಾ ಇದ್ದಾರೆ. ವಿ ಹೋಲ್ಡ್ ಅವರ್ ಬುಕ್ಸ್ ಇನ್ ಒನ್ ಹ್ಯಾಂಡ್ ಅಂಡ್ ಬ್ಯಾಂಬೂ ವಿತ್ ದ ಅದರ್. ಎಷ್ಟು ಕಷ್ಟಪಡ್ತಾ ಇದ್ದಾರೆ ಮಕ್ಕಳು. ಒಂದ್ ಹ್ಯಾಂಡ್ ನಲ್ಲಿ ಆ ಬ್ಯಾಂಬೂ ಇರುತ್ತಲ್ಲ ಅದನ್ನ ಇಟ್ಕೊಂಡಿದ್ದಾರೆ. ಬ್ಯಾಂಬೂ ಅಂದ್ರೆ ಬಿದಿರು ಅಂತ. ಬಿದಿರು ಈ ಮರಗಳೆಲ್ಲ ಇರುತ್ತಲ್ಲ ಅದನ್ನ ಹಾಕಿ ಮಾಡುವ. ಒನ್ ಹ್ಯಾಂಡ್ ದೇ ಆರ್ ಹೋಲ್ಡಿಂಗ್ ಬ್ಯಾಂಬೂ ಅಂಡ್ ಇನ್ ಅನದರ್ ಹ್ಯಾಂಡ್ ದೇ ಆರ್ ಹೋಲ್ಡಿಂಗ್ ಬುಕ್ಸ್. Like this. Next, we quickly crossed the bamboo and rope bridge to reach school. They don't want to play there. ಅವ್ರು ಅಲ್ಲೇ ಆಟ ಆಡ್ಕೊಂಡು ಕಾಲ ಕಳೆಯಲ್ಲ, ಯಾಕಂದ್ರೆ ದರ್ ಇಸ್ ಎ ಡೇಂಜರಸ್ ಪ್ಲೇಸ್. ಅದಕ್ಕೆ ಬೇಗ ಅದನ್ನ ಕ್ರಾಸ್ ಮಾಡ್ತಾರೆ, ಹಾಗೆ ಶಾಲೆಗೆ ಬಂದ್ಬಿಡ್ತಾರೆ. ದಿಸ್ ಇಸ್ ದ ಒನ್ ವಾಟ್ ದೇ ಆರ್ ಸೇಯಿಂಗ್ ಅಬೌಟ್ ದೇರ್ ಸ್ಕೂಲ್ ಜರ್ನಿ ದೇರ್. ಇದಕ್ಕೆ ರಿಲೇಟೆಡ್ ಆದಂತ ಒಂದು ಆಕ್ಟಿವಿಟೀಸ್ ನ ಕೊಟ್ಟಿದ್ದಾರೆ. ನೋಡಿ, ಆಕ್ಟಿವಿಟಿ ಏನಂತ ಆಕ್ಟಿವಿಟಿ ನೀವು ಮಾಡ್ಬೇಕಾಗಿರೋದು ಆಕ್ಟಿವಿಟಿ. ತಕ್ಷಣ ಶಾಲೆಯಲ್ಲಿ ಇದ್ದಿದ್ರೆ ನಿಮ್ ಕೈಲಿ ಆಕ್ಟಿವಿಟೀಸ್ನೆಲ್ಲ ಮಾಡಿಸ್ತೀವಿ, ಇವಾಗ ಆಗಲ್ಲ. ಸೊ ಡೋಂಟ್ ವರಿ, ಯು ಇಮ್ಯಾಜಿನ್ ದಟ್. ನೀವು ಈ ಆಕ್ಟಿವಿಟೀಸ್ ನ ಮಾಡ್ತಾ ಇದೀರಂತ ಇಮ್ಯಾಜಿನ್ ಮಾಡ್ಕೊಳ್ರಿ. ಶಾಲೆ ಸ್ಟಾರ್ಟ್ ಆದ್ಮೇಲೆ ಏನು ಆಕ್ಟಿವಿಟಿ ಇದೆ ಅದನ್ನ ಮಾಡ್ಕೊಡ್ತೀವಿ. ಓಕೆ, ಸೊ ವಾಟ್ ಇಸ್ ದಟ್ ಆಕ್ಟಿವಿಟಿ? ಕಲೆಕ್ಟ್ ಸಮ್ ಬ್ರಿಕ್ಸ್. ಈ ರೀತಿ ಬ್ರಿಕ್ಸ್ ಗಳಿದ್ದಲ್ಲ ಅದನ್ನ ಕಲೆಕ್ಟ್ ಮಾಡ್ಬೇಕಂತ. ಬ್ರಿಕ್ಸ್ ಅಂದ್ರೆ ಇಟ್ಟಿಗೆಗಳು. ಓಕೆ, ಲೇ ದೆಮ್. ಲೇ, ವಾಟ್ ಇಸ್ ದ ಮೀನಿಂಗ್ ಆಫ್ ಲೇ? ವಾಟ್ ಇಸ್ ದ ಮೀನಿಂಗ್ ಆಫ್ ಲೇ? ಲೇ ಅಂತಂದ್ರೆ ಇಡುವುದು, ಇಡ್ತೀವಲ್ವಾ ಅದನ್ನ. ಪುಟ್ಟಿಂಗ್ ಅಂತ ಹೇಳ್ತೀವಲ್ವಾ, ಅದ್ರ ಪುಟ್ ಅಂತಂದ್ರು ಇಡ್ತೇವೆ, ಆದ್ರೆ ಲೇ ಅಂತಂದ್ರು ಕೂಡ ಇಡುವುದು ಅಂತ ಅರ್ಥ. ಓಕೆ, ಯಾವ್ಯಾವ ಹೊಸ ವರ್ಡ್ಸ್ ಗಳಿರುತ್ತೆ ನಿಮಗೆ, ಈಸಿ ವರ್ಡ್ಸ್ ಆಲ್ರೆಡಿ ಗೊತ್ತಿದೆ ಅಂದ್ರೆ ಅವನ್ನ ಬರ್ಕೊಳಕ್ ಹೋಗ್ಬೇಡಿ. ಈ ರೀತಿ ಹೊಸ ನ್ಯೂ ವರ್ಡ್ಸ್ ಗಳಿದ್ರೆ
ಎಷ್ಟು ಇಂಗ್ಲಿಷ್ ವರ್ಡ್ಸ್ನ ಕಲಿತೀರಾ ಅಷ್ಟು ಚೆನ್ನಾಗಿ ಇಂಗ್ಲಿಷ್ನ ಮಾತಾಡ್ತೀರಾ, ಅಷ್ಟು ಬೇಗ ಕಲಿತೀರಾ. ಸೊ ಯು ಕೀಪ್ ಒನ್ ಬುಕ್, ಒಂದು ನೋಟ್ ಬುಕ್ ಇಟ್ರಿ. ಅದಕ್ಕೆ ಅಂತ ನಾನು ಪಾಠ ಮಾಡುವಾಗ ಏನ್ ಮಾಡ್ತೀನಿ ಅಂದ್ರೆ, ಪಾಠ ಮಾಡುವಾಗ ಹೊಸ ವರ್ಡ್ಸ್ಗಳು, ಡಿಫಿಕಲ್ಟ್ ವರ್ಡ್ಸ್ ಯಾವ ಇರ್ತಾವ ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ಪ್ರತಿ ಕ್ಲಾಸ್ನಲ್ಲೂ ಕೂಡ. ನೀವು ಅದನ್ನ ಬರ್ಕೋಬೇಕು. ಈ ಪಾಠದಿಂದ ನಾವು ಎಷ್ಟು ಹೊಸ ವರ್ಡ್ನ ಕಲ್ತ್ಕೊಂಡ್ವಿ. ಓಕೆ, ಇದು ಒಂದು ಹೊಸ ವರ್ಡ್ ನಿಮಗೆ ಅನ್ಕೊಂತೀನಿ. ತುಂಬಾ ಜನಕ್ಕೆ ನಿಮ್ಗೆ ಗೊತ್ತಿಲ್ಲ ಮೀನಿಂಗ್, ಬರ್ಕೊಳ್ರಿ. ಓಕೆ, ಲೇ ಅಂತಂದ್ರೆ ಕೀಪಿಂಗ್, ಪುಟ್ಟಿಂಗ್, ಅಥವಾ ಕನ್ನಡದಲ್ಲಿ ಬೇಕಾದ್ರೆ ಬರ್ಕೊಳ್ಳಿ, ತೊಂದರೆ ಇಲ್ಲ, ಇಡುವುದು ಅಂತೇಳಿ. ಲೇ ದೆಮ್ ಆನ್ ದ ಗ್ರೌಂಡ್ ಇನ್ ಎ ಲೈನ್ ಆಸ್ ಶೋನ್ ಇನ್ ದ ಪಿಕ್ಚರ್. ಓಕೆ, ಇವನ್ನೆಲ್ಲ ಏನು ಲೈನ್ ಆಗಿ ಇಡ್ಬೇಕಂತ. ಈ ರೀತಿ ಲೈನ್ ಆಗಿ ಇಟ್ಟಿದೆಲ್ಲ ಆ ರೀತಿ ನೀವು ಇಡಬೇಕು. ಟ್ರೈ ವಾಕಿಂಗ್ ಆನ್ ದೆಮ್, ವಾಸ್ ಇಟ್ ಈಸಿ? ಆ ರೀತಿ ಲೈನ್ ಆಗಿ ಇಟ್ಬಿಟ್ಟು ಅದ್ರ ಮೇಲೆ ವಾಕ್ ಮಾಡಕ್ ಟ್ರೈ ಮಾಡಿ. ನಿಮ್ ಸ್ಟೆಪ್ಸ್ ಎಲ್ಲ ಇಟ್ಟಿಗೆ ಮೇಲೆನೆ ಇರ್ಬೇಕು, ಸೈಡ್ ಹೋಗ್ಬಾರ್ದು. ಈಸಿ ಆಗಿತ್ತಾ, ಕಷ್ಟ ಆಗಿತ್ತಾ? Yes, it's a little difficult compared to walking on the ground. Make a small bridge by tying 4 or 5 bamboo poles together. ಇದು ಸೆಕೆಂಡ್ ಆಕ್ಟಿವಿಟಿ ಕೊಟ್ಟು 4 ಅಥವಾ 5 ಬ್ಯಾಂಬೂ ಸ್ಟಿಕ್ಸ್ ಗಳನ್ನ ಟೈ ಮಾಡಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಟೈ? ಟೈ ಅಂದ್ರೆ ಕಟ್ಕೊಂತಿರಲ್ವಾ ಇಲ್ಲಿ, ದಟ್ಸ್ ಒನ್. ಟೈ ಅಂದ್ರೆ ಕಟ್ಟಬಹುದು ಅಂತ ಅರ್ಥ. Make a small bridge by tying 4 or 5 bamboo poles together. ಒಟ್ಟಿಗೆ, ಟುಗೆದರ್ ಅಂದ್ರೆ ಒಟ್ಟಿಗೆ ಕಟ್ಟೋದು. Ask your teacher to help you. ನಿಮ್ ಟೀಚರ್ನ ಸಹಾಯ ತಗೊಳ್ರಿ ಬೇಕಂದ್ರೆ. Now walk on your bridge. ಒಂದು ರೀತಿ ಬ್ರಿಡ್ಜ್ ರೀತಿನಲ್ಲಿ 4 ಅಥವಾ 5 ಬ್ಯಾಂಬೂ ಸ್ಟಿಕ್ಸ್ ಅನ್ನು ಕಟ್ಟಿರ್ತಿಲ್ಲ, ಅದ್ರ ಮೇಲೆ ವಾಕ್ ಮಾಡ್ಬೇಕು. ಹೆಂಗಿರುತ್ತೆ? Yes, that's one. Next, how did you feel? ನೀವು ಆ ಬ್ಯಾಂಬೂ ಮೇಲೆ ವಾಕ್ ಮಾಡ್ಬೇಕಾದಾಗ ಯಾವ ರೀತಿ ಫೀಲ್ ಆಗುತ್ತೆ ನಿಮ್ಗೆ? ವಾವ್ ಅಂತ ಅನ್ಸುತ್ತಾ, ಅಥವಾ ನೀವು ಹುಷಾರಾಗಿ ನಡಿಬೇಕಪ್ಪ ಅಂತ ಅನ್ಸುತ್ತಾ? You have to walk a little bit ಕಾನ್ಶಿಯಸ್ ಆಗಿ, ಕೇರ್ಫುಲ್ ಆಗಿ ವಾಕ್ ಮಾಡ್ಬೇಕಾಗುತ್ತೆ. ಕೆಲವೊಬ್ಬರಿಗೆ ಭಯ ಕೂಡ ಆಗ್ಬಿಡುತ್ತೆ, ಎತ್ತರವಾಗಿ ಬಂಬನ್ನ ಕಟ್ಬಿಟ್ಟು ಅದ್ರ ಮೇಲೆ ವಾಕ್ ಮಾಡಿ ಅಂತ ಹೇಳಿದ್ರೆ ಭಯ ಕೂಡ ಆಗುತ್ತೆ. ಫಿಯರ್ ವಿಲ್ ಬಿ ದೇರ್. ನೆಕ್ಸ್ಟ್, ಇಫ್ ಯು ವಾಕ್ ಲೈಕ್ ದಿಸ್ ಅ ಫ್ಯೂ ಟೈಮ್ಸ್ ಯು ವಿಲ್ ಸ್ಟಾರ್ಟ್ ಫೈಂಡಿಂಗ್ ಇಟ್ ಈಸಿ. ನೀವು ಮೊದಲನೇ ಬಾರಿ ವಾಕ್ ಮಾಡುವಾಗ ಭಯ ಆಗುತ್ತೆ, ಹಲವಾರು ಬಾರಿ ಅದೇ ರೀತಿ ವಾಕ್ ಮಾಡ್ಬಿಟ್ರೆ ಅದು ಕಾಮನ್ ಆಗ್ಬಿಡುತ್ತೆ. ಇದೇ ಈ ಮಕ್ಳಿಗೂ ಕೂಡ ಅಷ್ಟೇನೆ. ಸ್ಟಾರ್ಟಿಂಗ್ ನಲ್ಲಿ ಮೊದಲನೇ ದಿನ ವಾಕ್ ಮಾಡ್ಬೇಕಾದಾಗ ತುಂಬಾ ಭಯ ಪಡ್ತಾ ಇರ್ತಾರೆ, ಬಟ್ ಆಮೇಲೆ ಅದು ಕಾಮನ್ ಆಗ್ಬಿಡುತ್ತೆ. ನೆಕ್ಸ್ಟ್, ಸೊ ದಿಸ್ ಇಸ್ ದ ಸೆಕೆಂಡ್ ಆಕ್ಟಿವಿಟಿ. ಫಸ್ಟ್ ಆಕ್ಟಿವಿಟಿ ಬ್ರಿಕ್ಸ್ಗೆ ರಿಲೇಟೆಡ್ ಆದಂತ ಒಂದು ಆಕ್ಟಿವಿಟಿ. ಸೆಕೆಂಡ್ ಒನ್, ದಿಸ್ ಇಸ್ ಆಕ್ಟಿವಿಟಿ ಅಬೌಟ್ ಬ್ಯಾಂಬೂ ಪೋಲ್ಸ್ ನ ಬಗ್ಗೆ ಇರುವಂತ ಆಕ್ಟಿವಿಟಿ. ನೆಕ್ಸ್ಟ್ ಒನ್, ಡೂ ಯು ಥಿಂಕ್ ಇಟ್ ವುಡ್ ಬಿ ಈಸಿಯರ್ ಟು ವಾಕ್ ಆನ್ ದಿಸ್ ಬ್ರಿಡ್ಜ್ ಬೇರ್ ಫುಟ್ or with shoes or slippers? Why? ಕ್ವಶನ್ ಕೇಳ್ತಾ ಇದ್ದಾರೆ. ನೀವು ಈ ರೀತಿ ಬ್ಯಾಂಬೂ ಮೇಲೆ ವಾಕ್ ಮಾಡ್ಬೇಕು ಅಂದ್ರೆ ನೀವು ಶೂಸ್, ಸ್ಲಿಪ್ಪರ್ಸ್ ಹಾಕೊಂಡ್ರೆ ಬೆಟರಾ, ಅಥವಾ ಬೇರ್ ಫುಟ್ ಅಂದ್ರೆ ಬರಿಗಾಲ ಅಂತಿಲ್ವಾ, ಯಾವುದೇ ಇಲ್ಲದೆ ಈ ಶೂ ಸ್ಲಿಪ್ಪರ್ ಏನು ಇಲ್ಲದೆ ಇರೋದನ್ನ ಬೇರ್ ಫುಟ್ ಅಂತ ಕರಿತೀವಿ. ಅದ್ರಲ್ಲಿ ವಾಕ್ ಮಾಡೋದು ಬೆಟರಾ? ಥಿಂಕ್ ಮಾಡಿ, ಯಾವ್ದಿರ್ಬೋದು? ಬೇರ್ ಫುಟ್ ಇಸ್ ಬೆಟರ್. ವೈ? ಬಿಕಾಸ್ ಬೇರ್ ಫುಟ್ ಆದ್ರೆ ಸ್ಲಿಪ್ ಆಗಲ್ಲ ಜಾಸ್ತಿ. ನೀವು ಶೂ ಅಥವಾ ಸ್ಲಿಪ್ಪರ್ ಹಾಕಿದ್ರೆ ಆ ಬ್ಯಾಂಬೂ ಇರುತ್ತಲ್ಲ, ಈ ಬ್ಯಾಂಬೂ ನೈಸ್ ಇರುತ್ತೆ. ಓಕೆ, ಸ್ಲಿಪ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಬೇರ್ ಫುಟ್ ಇಸ್ ಬೆಟರ್. ಸಿ ದೀಸ್ ಆರ್ ಅಬೌಟ್ ದ ಫಸ್ಟ್ ಸ್ಲೈಡ್. ಫಸ್ಟ್ ಸ್ಲೈಡ್ ನಲ್ಲಿ ಇಷ್ಟಿದೆ. ಏನೇನಿದೆ ಫಸ್ಟ್ ಸ್ಲೈಡ್ ನಲ್ಲಿ ಇನ್ನೊಂದ್ಸರಿ ಸಮರೈಸ್ ಮಾಡಿ ಹೇಳ್ತೀನಿ ನೋಡಿ. ಅಸ್ಸಾಂನಲ್ಲಿ ಮಕ್ಕಳು ಯಾವ ರೀತಿ ಬರ್ತಾರೆ, ಯಾವ್ದ್ರ ಮೇಲೆ ಬರ್ತಾರೆ? ಬ್ಯಾಂಬೂ ಸ್ಟಿಕ್ಸ್ ಮೇಲೆ ಬರ್ತಾರೆ. ಓಕೆ, ನೆಕ್ಸ್ಟ್ ಅವ್ರ ಲೈಫ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಂಡಿದ್ದಾರೆ ಇಲ್ಲಿ. ನೆಕ್ಸ್ಟ್ 2 ಆಕ್ಟಿವಿಟೀಸ್ ನಿಮ್ಗೆ ಕೊಟ್ಟಿದ್ದಾರೆ. ಒಂದು ಬ್ರಿಕ್ಸ್ ಗಳ ಬಗ್ಗೆ ಆಕ್ಟಿವಿಟಿ, ಇನ್ನೊಂದು ಈ ಬ್ಯಾಂಬೂ ಪೋಲ್ಸ್ ಅದ್ರ ಬಗ್ಗೆ ಆಕ್ಟಿವಿಟಿ. ನೀವು ಅದ್ರ ಬಗ್ಗೆ ಯಾವ ರೀತಿ ಫೀಲ್ ಆಯ್ತು? ಬೇರ್ ಫುಟ್ ಬೆಟರಾ, ಸ್ಲಿಪ್ಪರ್ ಶೂಸ್ ಬೆಟರಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಲುಕ್ ಅಟ್ ದಿಸ್ ಸ್ಲೈಡ್ ನ ಒಂದು ಬರಿ ನೋಡಿ, ಏನಾದ್ರು ಡೌಟ್ ಬರುತ್ತೆ. ಓಕೆ, ಈ ಲೆಸನ್ ಮುಗಿದಾದ್ಮೇಲೆ ನೆಕ್ಸ್ಟ್ ಮತ್ತೆ ಸಾಯಂಕಾಲ ಅಥವಾ ನಾಳೆ ಕೂತ್ಕೊಂಡು ಈ ಲೆಸನ್ ನ ಓದ್ಬೇಕು ನೀವು, ಆಯ್ತಾ? ಪಾಠ ಮುಗಿದಾದ್ಮೇಲೆ ಓದ್ಬೇಕು. ಆಮೇಲೆ ಒನ್ ಡೇ ಬಿಟ್ಟು ನೆಕ್ಸ್ಟ್ ನೋಟ್ಸ್ ನ ಓದ್ತಾ ಹೋಗ್ಬೇಕು. ಲೆಟ್ ಮಿ ಮೂವ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ಎರಡನೇ ಸ್ಲೈಡ್. ಇದರಲ್ಲಿ ಮತ್ತೊಂದು ವಿಡಿಯೋ ಇಟ್ಟಿದ್ದೀನಿ ನಿಮ್ಗೋಸ್ಕರ. ಸ್ವಲ್ಪ ಪಿಕ್ಚರ್ಸ್ ಗಳನ್ನ ತೋರಿಸಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ಸುಮ್ಮನೆ ಪಾಠ ಹೇಳ್ಕೊಂಡು ಹೋಗ್ಬಿಟ್ರೆ ತುಂಬಾ ಕಡಿಮೆ ಅರ್ಥ ಆಗುತ್ತೆ. ಅದ್ರ ಜೊತೆ ಪಿಕ್ಚರ್ಸ್ ನ ತೋರಿಸಿದ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ವಿಡಿಯೋನೂ ಕೂಡ ಪ್ಲೇ ಮಾಡಿ ತೋರಿಸಿದಾಗ ತುಂಬಾ ಚೆನ್ನಾಗಿರುತ್ತೆ. ಓಕೆ, ದಿಸ್ ಇಸ್ ದ ಸ್ಪೆಷಾಲಿಟಿ ಆಫ್ ದ ಆನ್ಲೈನ್ ಕ್ಲಾಸ್. ಆನ್ಲೈನ್ ಕ್ಲಾಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಈ ವಿಡಿಯೋನೆಲ್ಲ ಪ್ರೆಸೆಂಟ್ ಮಾಡೋಣ ಚೆನ್ನಾಗಿ.
ನೆಕ್ಸ್ಟ್ ಹಿಯರ್ ಲಡಾಖ್. ಇಲ್ಲಿ ಲಡಾಖ್ ನಲ್ಲಿರುವಂತ ಮಕ್ಕಳ ಬಗ್ಗೆ ಕೊಟ್ಟಿದ್ದಾರೆ. ಲಡಾಖ್ ಅಂದ್ರೆ ಫಸ್ಟ್ ಎಲ್ಲಿ ಬರುತ್ತೆ? ಲಡಾಖ್ ಈಸ್ ಇನ್ ಜಮ್ಮು ಕಾಶ್ಮೀರ್. ಇಂಡಿಯಾ ಮ್ಯಾಪ್ ಇದ್ರೆ ನಿಮ್ಮ ಹತ್ರ, ಆ ಮ್ಯಾಪ್ ನಲ್ಲಿ ಜಮ್ಮು ಕಾಶ್ಮೀರ ತೆಗೆದು ನೋಡ್ರಿ, ಅಲ್ಲಿ ಲಡಾಖ್ ಸಿಗುತ್ತೆ. ಸಾಧ್ಯ ಆದ್ರೆ ನಿಮ್ ಪೇರೆಂಟ್ಸ್ ಹೆಲ್ಪ್ ತಗೊಳ್ರಿ, ಅಪ್ಪ ಅಥವಾ ಅಮ್ಮ ಯಾರಾದ್ರೂ ಇದ್ರೆ ಲಡಾಖ್ ಎಲ್ಲಿ ಬರುತ್ತೆ ಹುಡುಕ್ಬಿಡು ಅಂತ ಹೇಳ್ರಿ, ಇಲ್ಲ ನೀವೇ ಹುಡುಕ್ರಿ ಫಸ್ಟ್. ಓಕೆ, ಗೊತ್ತಾಗ್ಲಿಲ್ಲ ಅಂತಂದ್ರೆ ಪೇರೆಂಟ್ಸ್ ಸಹಾಯ ತಗೊಂಡು ಪೆನ್ ಅಥವಾ ಪೆನ್ಸಿಲ್ ನ ಪಾಯಿಂಟ್ ಲಡಾಖ್ ಅನ್ನೋದ್ರ ಮೇಲೆ ಇಟ್ಬಿಟ್ಟು ಫೋಟೋ ತೆಗೆದು ನಮಗೆ ಕಳ್ಸಿಕೊಡ್ತೀರಾ, ನೋಡೋಣ ಎಷ್ಟು ಜನ ಹುಡುಕ್ತೀರಾ ಅಂತ. ನಾನೇ ಇಲ್ಲೊಂದು ಪಿಕ್ಚರ್ ಕೊಡ್ಬೋದಾಗಿದೆ ಲಡಾಖ್ ಎಲ್ಲಿ ಬರುತ್ತೆ ಅಂತ, ಬಟ್ ನಿಮ್ಗೋಸ್ಕರ ಕೆಲಸ ಇಟ್ಟಿದ್ದೀನಿ. ಮನೇಲಿ ಪೇರೆಂಟ್ಸ್ ಹೆಲ್ಪ್ ತಗೊಂಡು ಲಡಾಖ್ ಅನ್ನೋದು ಇಂಡಿಯಾ ಮ್ಯಾಪ್ ನಲ್ಲಿ ಎಲ್ಲಿ ಬರುತ್ತೆ, ಓಕೆ, ಅದ್ರಲ್ಲಿ ಸರ್ಚ್ ಮಾಡಿ ಒಂದು ಫೋಟೋ ತೆಗೆದು ಕಳಿಸ್ಕೊಡಿ. ಸೊ ಹಿಯರ್ ಲಡಾಖ್ ನಲ್ಲಿ ಇರುವಂತ ಮಕ್ಕಳು ಟ್ರಾಲಿನ ಯೂಸ್ ಮಾಡ್ತಾರಂತೆ. ಟ್ರಾಲಿ ಅಂದ್ರೆ ಹೇಗೆ? ಸಿ, ಓಪನ್ ಬಾಕ್ಸ್ ಇದೆಯಲ್ಲ ಇಲ್ಲಿ, ಹಿಯರ್ ಇಸ್ ಓಪನ್ ಬಾಕ್ಸ್. ಈ ಓಪನ್ ಬಾಕ್ಸ್ ಒಳಗಡೆ ಮಕ್ಕಳುಗಳು ಕೂತ್ಕೊಳ್ತಾರೆ, 3, 4, 5 ಜನ ಅಂತಾರೆ. ಹಾಗೆ ರೋಪ್ ಇರುತ್ತೆ, ಒಂದು ರೋಪ್ ಕಟ್ಟಿದ್ದಾರೆ ನೋಡಿ. ಈ ರೋಪ್ ನ ಕಟ್ಟಿರ್ತಾರೆ, ಅದಕ್ಕೆ ಹ್ಯಾಂಗ್ ಮಾಡ್ಬಿಟ್ಟು ಅಲ್ಲಿಂದ ಪಾಸ್ ಆಗಿ ಹೋಗ್ತಾರೆ. ಒಂದ್ ಕಡೆ ಸೈಡ್ ಇಂದ ಇನ್ನೊಂದ್ ಕಡೆ ಸೈಡ್ಗೆ ಕ್ರಾಸ್ ಆಗಿ ಹೋಗ್ತಾರೆ. ಓಕೆ, ಇದ್ರ ಬಗ್ಗೆ ಏನು ಪಾಯಿಂಟ್ಸ್ ಗಳಿದೆ ಅದನ್ನ ಹೇಳ್ತೀನಿ. ಈ ಟ್ರಾಲಿನಲ್ಲಿ ಯಾವ ರೀತಿ ಮಕ್ಕಳು ಹೋಗ್ತಾರೆ, ಅಷ್ಟು ಕಷ್ಟ ಇರುತ್ತೆ ಅವ್ರಿಗೆ. ಒಂದ್ ವಿಡಿಯೋ ತೋರಿಸ್ಬಿಟ್ಟು ಆಮೇಲೆ ಇಲ್ಲಿ ಬರೋಣ. ಓಕೆ, ನೋಡಿ. ಕೆಳಗಡೆ ನೀರಿದೆ, ಬಿದ್ರೆ ಇವರು ದೊಡ್ಡವರು. ಮರಕ್ಕೆ ಕಟ್ಟಿರ್ತಾರೆ, ಮರ ಅಥವಾ ಬಂಡೆ ಕೂಡ ಯಾವ ರೀತಿ ಜಗುತ್ತಾ ಇದೆ. ಕಮ್ ಟು ಹಿಯರ್ ದ ಟ್ರಾಲಿ ಅಂದ್ರೆ ಪಿಕ್ಚರ್ ತೋರಿಸಿದ್ದೀನಿ. ಎವ್ರಿ ಡೇ he have to cross the river to get to school. ಮಕ್ಕಳು ಹೇಳ್ತಾರೆ, ಈ ದಿನ ನಾವು ಶಾಲೆಗೆ ಹೋಗ್ಬೇಕಂದ್ರೆ ರಿವರ್ ನ ಕ್ರಾಸ್ ಮಾಡೇ ಹೋಗ್ಬೇಕು. ಎವ್ರಿ ಡೇ ವಿ ಹ್ಯಾವ್ ಟು ಕ್ರಾಸ್ ದ ರಿವರ್ ಟು ಗೆಟ್ ಟು ಸ್ಕೂಲ್. ನೆಕ್ಸ್ಟ್, ದ ರಿವರ್ ಈಸ್ ವೈಡ್ ಅಂಡ್ ಡೀಪ್. ಅವ್ರು ಯಾವ ರಿವರ್ ನ ಕ್ರಾಸ್ ಮಾಡ್ಬೇಕಲ್ಲ, ಅದು ತುಂಬಾ ವೈಡ್ ಆಗಿದೆ ನೋಡಿ, ತುಂಬಾ ಅಗಲವಾಗಿದೆ. ಹಾಗೆ ಡೀಪ್, ತುಂಬಾ ಆಳವಾಗೂ ಕೂಡ ಇದೆ. ಸ್ವಲ್ಪ ಸ್ಲಿಪ್ ಆಯ್ತಂದ್ರೆ. ನೆಕ್ಸ್ಟ್ is a strong iron rope across the river. ಈ ರಿವರ್ ನ ಅಕ್ರಾಸ್ ಆಗಿ ಒಂದ್ ಕಡೆ ಸೈಡ್ ಇಂದ ಇನ್ನೊಂದ್ ಕಡೆ ಸೈಡ್ಗೆ ರೋಪ್, ಐರನ್ ರೋಪ್ ಅನ್ನು ಇಟ್ಟಿದ್ದಾರೆ. ಆರ್ಡಿನರಿ ರೋಪ್ ಅಲ್ಲ, ಕಿತ್ತೋಗ್ಬಿಡುತ್ತೆ, ಬಟ್ ಇದು ಐರನ್ ರೋಪ್ ಅನ್ನ ಇಟ್ಟಿರ್ತಾರೆ, ಸ್ಟ್ರೆಂತ್ ಆಗಿರ್ಲಿ ಅಂತ. ನೆಕ್ಸ್ಟ್, ಆನ್ ಬೋತ್ ದ ಸೈಡ್ಸ್ ಇಟ್ ಈಸ್ ಟೈಡ್ ಟೈಟ್ಲಿ ವಿತ್ ಸ್ಟ್ರಾಂಗ್ ಟ್ರೀಸ್ ಆರ್ ರಾಕ್ಸ್. ಒಂದೊಂದ್ ಕಡೆ ಮರಕ್ಕೆ ಕಟ್ಟಿರ್ತಾರೆ, ಇಲ್ಲಾಂದ್ರೆ ಬಂಡೆಗಳಿರುತ್ತಲ್ಲ, ಬಂಡೆಗಳಿಗೆ ಹಾಕಿ ಕಟ್ಟಿರ್ತಾರೆ. Here is a trolley means this one, okay, an open box made of wood. This point you remember, what is trolley means? An open box made of wood ಇಂದ ಮಾಡಿರುವಂತ ಇದೊಂದು ಓಪನ್ ಬಾಕ್ಸ್, attached with the rope. ಆ rope ಗೆ ಅಟ್ಯಾಚ್ ಮಾಡಿರ್ತಾರೆ. 4 or 5 of us sit in the trolley. 4 ಜನ ಅಥವಾ 5 ಮಕ್ಕಳು, ಓಕೆ, 4 ಮಕ್ಕಳು ಅಥವಾ 5 ಮಕ್ಕಳು ಅದ್ರ ಕೂತ್ಕೊಳ್ತಾರೆ. A pulley helps the trolley. ಹೊಸ ವರ್ಡ್ ಬಂತಿದೆ, a pulley. What is the meaning of pulley? ಪುಲ್ಲಿ ಅಂತಂದ್ರೆ ಈ ನೀರು ಸೇದೆ ಬಾವಿಂದ ನೀರು ಸೇದಬೇಕಾದಾಗ ರಾಟೆ ಇರುತ್ತಲ್ಲ, ತಿರುಗುವಂಥದ್ದು ನೋಡಿ, ಇದು ರಾಟೆ, ವೀಲ್ ತರ, ಇದನ್ನ ಪುಲ್ಲಿ ಅಂತ ಕರಿತೀವಿ. ಓಕೆ, ಈ ಪುಲ್ಲಿನ ಯೂಸ್ ಮಾಡಿಕೊಂಡು ಅದು ಈಸಿಯಾಗಿ ರೊಟೇಟ್ ಆಗುತ್ತೆ, ರೋಲ್ ಆಗೋಕೆ ಈಸಿ ಆಗುತ್ತೆ. ನೆಕ್ಸ್ಟ್, ಹೆಲ್ಪ್ಸ್ ದ ಟ್ರಾಲಿ ಟು ಮೂವ್ ಅಕ್ರಾಸ್ ದ ರೋಪ್. ವಿ ರೀಚ್ ದ ಅದರ್ ಸೈಡ್ ಆಫ್ ದ ರಿವರ್ ಇನ್ ಎ ಶಾರ್ಟ್ ಟೈಮ್ ಅಲ್ಲಿ ಬೇಗ ರೀಚ್ ಆಗಿ ಹೋಗ್ತಾರೆ. ಇಲ್ಲ ಅಂತಂದ್ರೆ ರಿವರ್ ನ ಪಾಸ್ ಮಾಡಿ ತುಂಬಾ ಅದು ಬಳಸಿ ಹೋಗ್ಬೇಕಂದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ. ಎನಿವೆ, ದಿಸ್ ಇಸ್ ವಾಟ್ ದೇ ಆರ್ ಗೋಯಿಂಗ್ ಟು ಸೇ ಅಬೌಟ್ ದ ಚಿಲ್ಡ್ರನ್ ಅಂಡ್ ದೇರ್ ಜರ್ನಿ ಟು ಸ್ಕೂಲ್ ಇನ್ ಲಡಾಖ್. ಲಡಾಖ್ ಅಲ್ಲಿ ಇರುವಂತ, ರಿಮೆಂಬರ್ ದಿಸ್. ನೆಕ್ಸ್ಟ್,
Some activities they have given here. ಒಂದು activities ಗಳನ್ನ ಕೊಟ್ಟಿದ್ದಾರೆ. Let us do. Observe pictures 1 and 2. This is the one. This is the picture number 2. In the pictures, children are pulling the buckets from the well. They are pulling the bucket from the well. Can you tell the difference in both the pictures? Find out what is the difference. Here, this boy is using what? Earlier I said, what is this? ಈ ರಾಟನ್ನ ಏನಂತ ಕರಿತೀವಿ ಇಂಗ್ಲಿಷ್ ನಲ್ಲಿ? Yes, pulley. Next, is this boy using that? ಈ ಬಾಯ್ ಅದನ್ನ ಯೂಸ್ ಮಾಡ್ತಾ ಇದ್ದಾನಾ? ಇಲ್ಲ, ಯೂಸ್ ಮಾಡ್ತಾ ಇಲ್ಲ. Difficult. ಯಾರು ಕಷ್ಟ ಆಗುತ್ತೆ ಜಾಸ್ತಿ? To this boy. Next, can you tell the difference in both the pictures? Which would be easier? This easier will be for this second boy, no? It will be easier. Next, using the pulley or not using it to lift things. Pulleyನ ಯೂಸ್ ಮಾಡ್ತಾ ಇದ್ರೆ ಈಸಿ ಆಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. Which would be easier, using the pulley or not using it to lift things? Yes, when we use the pulley, it will be easier. If we don't use, it will be really burdensome. It will be really difficult. This is one. Next, look around you. Where all do you see the use of pulleys? ನಿಮ್ಮ ಅಕ್ಕಪಕ್ಕ ಸುತ್ತ ನೋಡಿ. ನಿಮ್ ಊರಿದ್ರೆ ಅಥವಾ ನಿಮ್ ಸಿಟಿನಲ್ಲಿ ಅಕ್ಕಪಕ್ಕ ಮನೆಗಳ ಏನಾದ್ರು ನಿಮ್ಮ ಏರಿಯಾದಲ್ಲೆಲ್ಲ ಈ ತರ ಪುಲ್ಲಿಗಳನ್ನ ಯೂಸ್ ಮಾಡ್ತಾ ಇದ್ರೆ ನೋಡಿ, ಎಲ್ಲಿ ಯಾರು ಯೂಸ್ ಮಾಡ್ತಾ ಇದಾರೆ ಅಂತ ಸಿಕ್ಕಿದ್ರೆ ಒಂದು ಫೋಟೋ ತಗೊಂಡು ಕಳಿಸ್ಕೊಡಿ, ಇಟ್ಕೊಳ್ಳಿ ನಿಮ್ಮ ಹತ್ರ ಕಳಿಸ್ಕೊಡಿ. ನೆಕ್ಸ್ಟ್, ವೇರ್ ಆಲ್ ಡು ಯು ಸಿ ದ ಯೂಸ್ ಆಫ್ ಪುಲೀಸ್? ಲಿಸ್ಟ್ ದೆಮ್, ಅವನ್ನ ಲಿಸ್ಟ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ವಿತ್ ದ ಹೆಲ್ಪ್ ಆಫ್ ಪುಲಿ ಟ್ರೈ ಅಂಡ್ ಲಿಫ್ಟ್ ವೇರಿಯಸ್ ಥಿಂಗ್ಸ್ ಆಸ್ ಶೋನ್ ಇನ್ ದ ಪಿಕ್ಚರ್. ನೋಡಿ, ಈ ಪಿಕ್ಚರ್ ತೋರಿಸಿದಾರಲ್ಲ, ಶಾಲೆನಲ್ಲಿ ಈ ಆಕ್ಟಿವಿಟಿ ಕಂಡಕ್ಟ್ ಮಾಡೋಣ. ಒಂದು ಪುಲ್ಲಿನ, ಚಿಕ್ಕ ಪುಲ್ಲಿನ ತಗೊಂಡ್ಬಂದು ಅದನ್ನ ಒಂದು ರೋಪ್, ಒಂದು ಯಾವ್ದಾದ್ರು ಒಂದು ಮೆಟಲ್ ಹಾಕಿ 5 kgs 10 kgs ವೆಯ್ಟ್ ಇರುತ್ತಲ್ಲ, ಆ ವೆಯ್ಟೇಜಸ್ ಗಳನ್ನ ಹಾಕಿ ಅದನ್ನ ಫುಲ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಓಕೆ, these are the things they have said in this slide. Okay. Let me move on. Yes. A cement bridge. In the first slide, in the first Assam, we saw a bamboo bridge. Next, in Ladakh, the children used a trolley, and now cement bridge. See, this is a common one. Everyone will use this one. Common. It is everywhere. It is available. We often need to go across some water bodies. Sometimes ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಕಾಲುವೆಗಳಿರುತ್ತೆ ಅನ್ಕೊಳ್ರಿ, ಇಲ್ಲ ಚಿಕ್ಕ ಚಿಕ್ಕ ನದಿಗಳಿರುತ್ತೆ. ಈ ರೀತಿ ಸಿಮೆಂಟ್ ಇಂದ ಮಾಡಿರುವಂತ ಈ ಬ್ರಿಡ್ಜ್ಗಳನ್ನ ಮಾಡಿರ್ತಾರೆ. ಅದನ್ನ ನಾವು ಇದನ್ನ ವಾಟರ್ ಬಾಡೀಸ್ ಅಂತ ಕರಿತೀವಿ. ವಾಟರ್ ಬಾಡೀಸ್ ಅಂದ್ರೆ ಕಾಲುವೆ ಇರುತ್ತೆ, ನದಿ ಇರುತ್ತೆ, ಬಾವಿಗಳಿರುತ್ತಲ್ಲ, ನೀರಿರುವಂತದನ್ನ ನಾವು ವಾಟರ್ ಬಾಡೀಸ್ ಅಂತ ಕರಿತೀವಿ. So we use bridges. These are made of cement, bricks and iron rods. ಈ ಬ್ರಿಡ್ಜ್ ನ ಯಾವ್ದ್ರಿಂದ ಮಾಡಿದ್ದಾರೆ ಅಂತಂದ್ರೆ ಸಿಮೆಂಟ್ ಇಂದ, ಬ್ರಿಕ್ಸ್ ಇಂದ, ಹಾಗೆ ಐರನ್ ರಾಡ್ಸ್ ಗಳಿಂದ. ಇವೆಲ್ಲ ಸ್ಟ್ರಾಂಗ್ ಆಗಿರುವಂತದ್ದು, ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೆ ಈ ಬ್ರಿಡ್ಜ್ ಕೂಡ ಸ್ಟ್ರಾಂಗ್ ಆಗಿ ಇರುತ್ತೆ. ಅಂಡರ್ಸ್ಟ್ಯಾಂಡ್ ದ ಲಾಜಿಕ್. ನೆಕ್ಸ್ಟ್, ದ ಬ್ರಿಡ್ಜ್ ಮೇ ಆಲ್ಸೋ ಹ್ಯಾವ್ ಸ್ಟೆಪ್ಸ್. ಕೆಲವೊಮ್ಮೆ ಈ ಬ್ರಿಡ್ಜ್ ಗೆ ಸ್ಟೆಪ್ಸ್ ಗಳು ಕೂಡ ಇರುತ್ತೆ. ನೋಡಿ, ಈ ಕಡೆ ಸೈಡ್ ಅಲ್ಲಿ ಹಾಗೆ ಈ ಕಡೆ ಸೈಡ್ ನಲ್ಲೂ ಕೂಡ ಸ್ಟೆಪ್ಸ್ ಗಳು ಇರುತ್ತೆ. Next, they have given some questions. ಕೆಲವೊಂದು ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ ನಿಮಗೆ. How is this bridge different from a bamboo bridge? ಒಂದು ವರ್ಡ್ ಅನ್ನ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದನ್ನ ಓದುವಂತ ಟೈಮ್ ನಲ್ಲಿ ಏನ್ ಮಾಡ್ತಾರೆ ಕಾಮನ್ ಆಗಿ ಅಂದ್ರೆ ಬ್ರಿಡ್ಜ್ ಅಂತ ಹೇಳ್ತಾರೆ. ಬ್ರಿಡ್ಜ್ ಅಂತ ಹೇಳ್ಬಾರ್ದು. ಇಂಗ್ಲಿಷ್ ನ ಪ್ರೊನೌನ್ಸಿಯೇಷನ್ ಸ್ಟೈಲ್ ಹೆಂಗಿರುತ್ತೆ ಅಂದ್ರೆ ಬ್ರಿಡ್ಜ್, ಅಲ್ಲಿ ಡಿ ಸೈಲೆಂಟ್ ಆದಂಗೆ ಆಗುತ್ತೆ. ಬ್ರಿಡ್ಜ್, ಫ್ರಿಡ್ಜ್, ಲಾಡ್ಜ್, ಈ ತರ ಡಿ ಸೌಂಡ್ ನ ಜಾಸ್ತಿ ಹೇಳ್ಬಾರ್ದು. ಬ್ರಿಡ್ಜ್, ಫ್ರಿಡ್ಜ್, ಲಾಡ್ಜ್, ಲೈಕ್ ದಿಸ್ ಈ ರೀತಿ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್, ಅದಕ್ಕೆ ನಿಮ್ಗೆ ಈಸಿ ಆಗ್ಲಿ, ಕ್ವಶನ್ ಆನ್ಸರ್ ಈಸಿ ಆಗ್ಲಿ ಅಂತ ಹೇಳಿ ಇಲ್ಲಿ ಆ ಪಿಕ್ಚರ್ ಕೊಟ್ಟಿದ್ದೀನಿ. ಫಸ್ಟ್ ಸ್ಲೈಡ್ ಅಲ್ಲಿ ಬಂದಿತ್ತಲ್ಲ ಬ್ಯಾಂಬೂ ಬ್ರಿಡ್ಜ್, ಕೊಟ್ಟಿದ್ದೀನಿ ನೋಡಿ. ಡಿಫ್ರೆನ್ಸ್ ಏನ್ ಬರುತ್ತೆ ನಿಮ್ಗೆ ಇದಕ್ಕೂ ಹಾಗೆ ಇದಕ್ಕೆ? ವಾಟ್ ಇಸ್ ದ ಡಿಫ್ರೆನ್ಸ್ ಯು ವಿಲ್ ಫೈಂಡ್? ಸಿಮೆಂಟ್ ಬ್ರಿಡ್ಜ್ ಅಂಡ್ ಆಲ್ಸೋ ದಿಸ್ ಬ್ಯಾಂಬೂ ಬ್ರಿಡ್ಜ್. ವಿಚ್ ಇಸ್ ಸೇಫರ್? Safer one. This is difficult, no? This is not such a safer one. It is a dangerous one. ಯಾವ ಟೈಮಲ್ಲಿ ಆದ್ರೂ ಬ್ರೇಕ್ ಆಗ್ಬೋದು, ಮುರ್ಕೊಂಡು ಬಿಡ್ಬೋದು. ನೆಕ್ಸ್ಟ್, ಸರ್ ಸಿಮೆಂಟ್ ಬ್ರಿಡ್ಜ್ ಕೂಡ ಬಿಡ್ಬೋದಲ್ಲ ಸರ್? ಎಸ್, ಇಟ್ ಈಸ್
But compare to this one, this is a better one. Next, how many people do you think can cross the bridge at one time? ಎಷ್ಟು ಜನ ಪಾಸ್ ಆಗಿ ಹೋಗ್ಬೋದು ಇದರಿಂದ? 15 to 20 people ಬೇಕಾದ್ರೆ ಪಾಸ್ ಆಗಿ ಹೋಗ್ಬೋದು. This one we can't. Next, let's see this point. You have seen how children use different kind of bridges to cross rivers and other uneven areas to reach school. ನೀವು ನೋಡಿರ್ತೀರಾ ಬೇರೆ ಬೇರೆ ಮಕ್ಕಳುಗಳು ಬೇರೆ ಬೇರೆ ಬ್ರಿಡ್ಜಸ್ಗಳಿರುತ್ತೆ, ಐರನ್ ಬ್ರಿಡ್ಜ್ ಇರುತ್ತೆ ಅನ್ಕೊಳ್ಳಿ, ಈ ತರ ಸಿಮೆಂಟ್ ಬ್ರಿಡ್ಜ್ ಇರುತ್ತೆ, ಎಲ್ಲ ಕ್ರಾಸ್ ಮಾಡಿ ಬರ್ತಾ ಇರ್ತಾರೆ. ಈಗ ಕ್ವಶನ್ ನಿಮಗೆ ಕೇಳ್ತಾ ಇದ್ದಾರೆ, ಇಫ್ ಯು ಹ್ಯಾಡ್ ಎ ಚಾನ್ಸ್ ವಿಚ್ ಬ್ರಿಡ್ಜ್ ವುಡ್ ಯು ಲೈಕ್ ಟು ಯೂಸ್, ವೈ? ನಿಮ್ಗೆ ಈ ರೀತಿ ಎರಡೂ ಆಪ್ಷನ್ ಇತ್ತಂದ್ರೆ ಯಾವ್ದನ್ನ ಚೂಸ್ ಮಾಡ್ತೀರಾ? Of course, you will prefer for this cement bridge because this is a safer one. ಇದನ್ನ ಕೆಲವರು ಕ್ರೇಜ್ ಇರುವಂತರು ಸ್ವಲ್ಪ ಜಸ್ಟ್ ಎಂಟರ್ಟೈನ್ಮೆಂಟ್ ನೋಡೋಣ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕೋಸ್ಕರ ಒಂದ್ಸತಿ ಬರ್ಬೋದು ಅಷ್ಟೇ. ಅದು ಬಿಟ್ರೆ ಮೋಸ್ಟ್ ಆಫ್ ಪೀಪಲ್ ವಿಲ್ ಪ್ರಿಫರ್ ಫಾರ್ ದಿಸ್ ಒನ್. ಎಸ್, ದಟ್ ಇಸ್ ಲೆಫ್ಟ್ ಫಾರ್ ಯು. ನಿಮ್ಗೆ ಯಾವ್ದು ಪ್ರಿಫರ್ ಮಾಡ್ತೀರಾ ಅದನ್ನ ಇಲ್ಲಿ ಆನ್ಸರ್ ಬರೀಬೇಕು. ನೆಕ್ಸ್ಟ್, ಡೂ ಯು ಹ್ಯಾವ್ ಟು ಕ್ರಾಸ್ ಎನಿ ಬ್ರಿಡ್ಜ್ ಆನ್ ದ ವೇ ಟು ಯುವರ್ ಸ್ಕೂಲ್? ಇಫ್ ಎಸ್, ವಾಟ್ ಇಸ್ ದ ಬ್ರಿಡ್ಜ್ ಲೈಕ್? ಡ್ರಾ ಇಟ್ಸ್ ಪಿಕ್ಚರ್. ನೀವು ಮನೆಯಿಂದ ಶಾಲೆಗೆ ಬರುವಂತ ಟೈಮ್ನಲ್ಲಿ ನೀವು ಯಾವ್ದಾರ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಿ ಬರ್ಬೇಕಾ? ಬರೋ ತರ ಇದ್ರೆ ಎಸ್, ಐ ಹ್ಯಾವ್ ಟು ಕ್ರಾಸ್ ಅಂತ ಬರೀರಿ. ಇಲ್ಲ ಅಂತಂದ್ರೆ ನೋ, ದೇರ್ ಇಸ್ ನೋ ಬ್ರಿಡ್ಜ್ ವೆನ್ ಐ ಆಮ್ ಕಮಿಂಗ್ ಟು ಸ್ಕೂಲ್. ಆ ರೀತಿ ಬರೀರಿ. ಆನ್ಸರ್ ಲಿಸ್ಟ್ ಐ ಹ್ಯಾವ್ ಗಿವನ್, ಆನ್ಸರ್ದು ಕೊಟ್ಟಿದ್ದೀವಿ, ಅದನ್ನ ನೋಡ್ಕೊಂಡು ಇತ್ತಂದ್ರೆ ಏನಾದ್ರೂ ಬ್ರಿಡ್ಜ್ ಇತ್ತಂದ್ರೆ ಆ ಬ್ರಿಡ್ಜ್ ಯಾವ ರೀತಿ ಇದೆ ಅದನ್ನ ಒಂದು ಡ್ರಾಯಿಂಗ್ ಮಾಡಿ. ಸರ್ ಬ್ರಿಡ್ಜ್ ಇಲ್ಲ ಸರ್ ಅಂತಂದ್ರೆ ನಾವು ಆನ್ಸರ್ನ PDF ಏನಿದೆ ಅದ್ರಲ್ಲಿ ನಾವೇ ಸ್ವಲ್ಪ ಪಿಕ್ಚರ್ಗಳನ್ನ ಕೊಟ್ಟಿದ್ದೀವಿ, ಆ ಪಿಕ್ಚರ್ಗಳನ್ನ ಬಿಡಿಸ್ರಿ. ನೆಕ್ಸ್ಟ್, ಫೈಂಡ್ ಔಟ್ ಫ್ರಮ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ವಾಟ್ ಕೈಂಡ್ಸ್ ಆಫ್ ಬ್ರಿಡ್ಜಸ್ ವರ್ ದೇರ್ ವೆನ್ ದೇ ವರ್ ಯಂಗ್. ಸಿ, ಇಫ್ ಯು ಹ್ಯಾವ್ ಗ್ರ್ಯಾಂಡ್ ಪೇರೆಂಟ್ಸ್ ಇನ್ ಯುವರ್ ಹೋಮ್, ಯು ಆಸ್ಕ್ ದೆಮ್. ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ರೆ ಅವ್ರನ್ನ ಕೇಳ್ರಿ, ಅವರ ಕಾಲದಲ್ಲಿ ಅವರು ಚಿಕ್ಕವರಿದ್ದಾಗ ಯಾವ್ಯಾವ ರೀತಿಯ ಬ್ರಿಡ್ಜಸ್ಗಳನ್ನ ಅವ್ರು ನೋಡಿದ್ದಾರೆ, ಯಾವ ರೀತಿಯ ಬ್ರಿಡ್ಜಸ್ಗಳ ಮೇಲೆ ಅವ್ರು ವಾಕ್ ಮಾಡಿದ್ದಾರೆ, ಆ ರೀತಿ ಕೇಳ್ಬಿಟ್ಟು ಅದ್ರ ಬಗ್ಗೆ ನೀವು ಬರೀಬೇಕು. So this is what see this is what they have said in this slide. ಈ ಸ್ಲೈಡ್ ನಲ್ಲಿ ಇರುವಂತಹ ಪಾಯಿಂಟ್ಸ್ ಗಳಿವೆ. Okay students, it's enough for today. In upcoming classes we can discuss about how the children will come by bicycle, how the children will come by boat ನಲ್ಲಿ ಯಾವ ರೀತಿ ಬರ್ತಾರೆ, bicycle ನಲ್ಲಿ ಯಾವ ರೀತಿ ಬರ್ತಾರೆ, ಅವನ್ನೆಲ್ಲ ನಾವು ಡಿಸ್ಕಸ್ ಮಾಡಬಹುದು. ಹಾಗೆ ಒಂಟೆ ಮೇಲೆ, ಕ್ಯಾಮಲ್ ಮೇಲೆ ಯಾವ ರೀತಿ ಬರ್ತಾರೆ, ಅವೆಲ್ಲ ಇದೆ. ಇನ್ನೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆ ಕ್ಲಾಸ್ ನಾನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಟುಡೇ ಇಟ್ಸ್ ಎನಫ್. ಬಿಫೋರ್ ಐ ಎಂಡ್ ಮಾಡೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮೋಟಿವೇಶನಲ್ ಕೋಟ್ ಹಾಕ್ತೀನಿ ನೋಡಿ. ಒಂದು ಕೋಟ್ ಇದೆ, ಚೆನ್ನಾಗಿರುತ್ತೆ. ಅ ಚೈಲ್ಡ್ ವಿತ್ ಎ ಸ್ಮೈಲ್ ವಿಲ್ ಗೋ ದ ಎಕ್ಸ್ಟ್ರಾ ಮೈಲ್. ಯಾವಾಗ್ಲೂ ಖುಷಿಯಾಗಿ ನಗ್ನಗ್ತಾ ಇರುವಂತ ಮಗು ಇನ್ನೂ ಒಂದು ಮೈಲ್ ಎಕ್ಸ್ಟ್ರಾ ಹೋಗುತ್ತೆ ಅಂತ. ಅಂದ್ರೆ ಕಾಮನ್ ಆಗಿರೋ ಮಕ್ಕಳು ಯಾವಾಗ್ಲೂ ಅಳ್ತಾ, ಯಾವಾಗ್ಲೂ ಸಿಟ್ಟು ಮಾಡ್ಕೊಂತ, ಯಾವಾಗ್ಲೂ ಬೇಜಾರಾಗಿರ್ತಾ, ಆ ರೀತಿ ಇರುವಂತ ಮಕ್ಕಳು ಆಗುವಂತ ವರ್ಕ್ಗೂ, ಹಾಗೆ ಖುಷಿಯಿಂದ ಇರುವಂತ ಮಕ್ಕಳು ಅವರಿಂದ ಆಗುವಂತ ಸ್ಟಡಿ, ಅವ್ರ ಮೆಮೊರಿ ಪವರ್, ಅವರ ಬ್ರೈಟ್ನೆಸ್, ಶಾರ್ಪ್ನೆಸ್, ಅವ್ರ ಸ್ಪೀಡ್, ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಖುಷಿಯಾಗಿ ನಗ್ನಂತ ನಿಮ್ಮ ಪೇರೆಂಟ್ಸ್ ಇದೆ ಚೆನ್ನಾಗಿದೆ. ಸೊ ದಿಸ್ ಆಲ್ ವಾಟ್ ಐ taught you in this class. In upcoming classes I will meet you. Until then, take care. Bye bye.